ಬಿಜೆಪಿ ಆಪರೇಷನ್ ಕಮಲ ಠುಸ್ ಪಟಾಕಿ ಆಗಿದೆ. ಸ್ವಕ್ಷೇತ್ರಕ್ಕೆ ಕೈ ಅತೃಪ್ತರು ವಾಪಸ್ ಆಗಿದ್ದಾರೆ. ಗೋಕಾಕ್ ಎಂಎಲ್ಎ ಕೂಡ ಸೈಲೆಂಟ್ ಆಗಿದ್ದಾರೆ. ಬಿಜೆಪಿ ಆಪರೇಷನ್ ಕಮಲ ಟುಸ್ ಪಟಾಕಿ ಆಗಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸ್ವಕ್ಷೇತ್ರಕ್ಕೆ ಕೈ ಅತೃಪ್ತರು ಈಗ ವಾಪಸ್ ಆಗಿದ್ದಾರೆ. ಗೋಕಾಕ್ ಎಂಎಲ್ಎ ಕೂಡ ಸೈಲೆಂಟ್ ಆಗಿದ್ದಾರೆ. ಅವರು ಕೂಡ ಅತೃಪ್ತರ ಗುಂಪಿನಲ್ಲಿದ್ದಂಥವರು ಈಗ ಸೈಲೆಂಟ್ ಆಗಿರುವಂತದ್ದು. ನಿನ್ನೆ ತವರಿಗೆ ಜಾಧವ್ ವಾಪಸ್ ಆಗಿದ್ರು. ಇಂದು ಮಹೇಶ್ ಕುಮಟಳ್ಳಿ ಕೂಡ ಪ್ರತ್ಯಕ್ಷರಾಗಿದ್ದಾರೆ. ಕೈ ಬಿಡಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಬಿಡಲ್ಲ ಅಂತ ಭಿನ್ನರು ಇಲ್ಲಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಹಾಗೆ ಪ್ರಮುಖವಾಗಿ ಸಿಎಲ್ಪಿಗೆ ಬರೆದಿದ್ದಕ್ಕೆ ನೋಟಿಸ್ ಅನ್ನ ನೀಡಿತ್ತು ಕಾಂಗ್ರೆಸ್. ನೋಟಿಸ್ಗೂ ಕೂಡ ಉತ್ತರವನ್ನ ನೀಡಿದ್ದಾರೆ ಅತೃಪ್ತರು. ಆಪರೇಷನ್ ಕಮಲಕ್ಕೆ ಮತ್ತೆ ಭಾರಿ ಹಿನ್ನಡೆ ಆಗಿದೆ. ಆಪರೇಷನ್ ಕಮಲ ಮಾಡುವ ನಿಟ್ಟಿನಲ್ಲಿ ಈ 4 ಶಾಸಕರು ಪ್ರಮುಖವಾಗಿ ಕಾಂಗ್ರೆಸ್ ಕರೆದಿದ್ದಂತ ಸಿಎಲ್ಪಿ ಮೀಟಿಂಗ್ ಕೂಡ ಗೈರು ಹಾಜರಾಗಿತ್ತು. ಸಮ್ಮಿಶ್ರ ಸರ್ಕಾರ ಪತನದ ಮಾತು ಸುಳ್ಳು ಅಂತ ಕೈ ಭಿನ್ನಮತ ಶಾಸಕ ಮಹೇಶ್ ಕುಮಟಳ್ಳಿ ಹೇಳಿದ್ದಾರೆ. ಯಾವುದೇ ಹಣ ಅಧಿಕಾರದ ಆಮಿಷಕ್ಕೆ ನಾನು ಒಳಗಾಗಿಲ್ಲ. ಬೆನ್ನು ನೋವಿನ ಕಾರಣದಿಂದ ಮುಂಬೈಗೆ ಹೋಗಿದ್ದೆ. ಸಚಿವ ಸ್ಥಾನದ ಆಕಾಂಕ್ಷಿಯೂ ನಾನಲ್ಲ ಅಂತ ಹೇಳಿದ್ದಾರೆ. ಅಸಮಾಧಾನ ಇದ್ದಿದ್ದು ನಿಜ, ಪಕ್ಷದಲ್ಲೇ ಬಗೆಹರಿಯುತ್ತೆ. ಕೊನೆಯವರೆಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೇನೆ. ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಗುರಿ ಅಂತ ಹೇಳಿದ್ರು. ನಿನ್ನೆ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಕೂಡ ಸ್ವಕ್ಷೇತ್ರಕ್ಕೆ ವಾಪಸ್ ಆಗಿದ್ರು. ಇವತ್ತು ಮಹೇಶ್ ಕುಮಟಳ್ಳಿ ಕೂಡ ವಾಪಸ್ ಆಗಿದ್ದು ಆಪರೇಷನ್ ಕಮಲ ಬಹುತೇಕ ಟುಸ್ ಆಗಿದೆ. ಇನ್ನು ಕ್ಷೇತ್ರಕ್ಕೆ ಮರಳಿದಂತಹ ಅತೃಪ್ತ ಶಾಸಕರು ಏನ್ ಹೇಳಿದ್ರು ಅಂತ ನೋಡೋಣ ಬನ್ನಿ. ಒಂದು ರಮೇಶಣ್ಣ ಜಾರಕಿಹೊಳಿ ಅವರು ಕೂಡ ಸುಮಾರು 5 ಬಾರಿ ಶಾಸಕರಾಗ್ಯಾರ. ಏನೋ ಅವರಿಗೆ ಯಾವುದು ಭಿನ್ನಾಭಿಪ್ರಾಯ ಇದ್ದದ್ದನ್ನು ನಮ್ಮ ಕಾಂಗ್ರೆಸ್ ವರಿಷ್ಠರು ಅವರು ಯಾವುದೇ ಸಂದರ್ಭದಲ್ಲಿ ಅವರೆಲ್ಲ ಅದನ್ನು ಹೊಂದಾಣಿಕೆ ಮಾಡ್ಕೋತಾರ. ಏನು ಊಹಾಪೋಹ ಮಾಡ್ಕೊಂಡು ಏನು ಬಿಟ್ಟು ಹೋಗ್ತಾರಂತೆ ಅನ್ನುವಂಥದ್ದು ಏನು ಬಂದಿದೆ ಅದು ಶುದ್ಧ ಸುಳ್ಳು. ನಾವು ಎಲ್ಲಿಯೂ ಹೋಗೋದಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀವಿ. ರಮೇಶಣ್ಣ ಜಾರಕಿಹೊಳಿ ಅವರು ಸಹಿತ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರೆ. ಇದರಲ್ಲಿ 2 ಮಾತಿಲ್ಲ ಅನ್ನುವಂಥದ್ದು. ಇನ್ನು ಸ್ವಲ್ಪ ಯಾವುದೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅದನ್ನು ಹರಿಸ್ತಾರೆ. ನಾವು ಒಬ್ಬ ಶಾಸಕನಾಗಿ ನನ್ನ ವಿಚಾರ ಅಥಣಿ ಮತಕ್ಷೇತ್ರದ ಅಭಿವೃದ್ಧಿಗೆ ಆಗಬೇಕು ಅನ್ನುವಂಥದ್ದು. ಅಭಿವೃದ್ಧಿಗೆ ನಮ್ಮ ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡಲಿಕ್ಕೆ ನಾವು ಯಾವುದೇ ಒಂದು ಸಂದರ್ಭ ಬಂದರೆ ಅದಕ್ಕೆ ನಾನು ಗಟ್ಟಿಯಾಗಿ ನಿಲ್ತೀನಿ ಅನ್ನೋದು ಇಲ್ಲ. ಆ ಸಂದರ್ಭದಲ್ಲೇ ನಾವು ಸ್ವಲ್ಪ ಲಿಟ್ರಲಿ ಬಾಂಬೆಗೆ ನಾನು ಹೋಗಿದ್ದೆ. ಅವಾಗ ನನಗೆ ಬ್ಯಾಕ್ ಪೇನ್ ಬಂದಿತ್ತು. ನಾನು ಟಿಕೆಟು ತೆಗಿಸಿದ್ದೆ. ಅವಾಗ 18ನೇ ತಾರೀಕಿನ ದಿವಸ ಡೈರೆಕ್ಟ್ ಬಾಂಬೆದಿಂದ ಬೆಂಗಳೂರಿಗೆ ಹೋಗೋ ಸಲುವಾಗಿ ಫ್ಲೈಟ್ ಟಿಕೆಟು ತೆಗಿಸಿದ್ದೆ. ಅದು ಬ್ಯಾಕ್ ಪೇನ್ ಇರೋದ್ರಿಂದ ನನಗೆ ಹೋಗ್ಲಿಕ್ಕಾಗಿಲ್ಲ. ಅದನ್ನು ಲೆಟರ್ ಬರೆದಿದ್ದೀನಿ. ಅಂದರೆ ಕ್ಷೇತ್ರ ಅಭಿವೃದ್ಧಿ ಸಲುವಾಗಿ ನಮಗೆ ಸ್ವಲ್ಪ ತೊಂದರೆಗಳಾಗಿದ್ದು ನಿಮಗೆ ಗೊತ್ತದ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಲಾಲ್ ದರಿ ಬಲ್ಲಿ 160 ಕೋಟಿ ಪ್ರಾಜೆಕ್ಟ್ ಕೊಟ್ಟಾರ. ಅವು ದುಡ್ಡು 1 ಪೈಸಾ ರಿಲೀಸ್ ಆಗಲಿ. ನಾನು ಎಲ್ಲಿ ಶಾಸಕನಾಗೇನು ಉಪಯೋಗ ಇಲ್ಲಿ? ನಮ್ಮ ಶುಗರ್ ಫ್ಯಾಕ್ಟ್ರಿ ಆಗಬೇಕು, ಅದ್ರ ಬಗ್ಗೆ ರೆಸ್ಪಾನ್ಸ್ ಇಲ್ಲ. ಇವೆಲ್ಲ ಮುಂದೆ ಹೇಳ್ತೀವಿ ನಾವು ಟೈಮ್ ಬಂದಾಗ. ದೇರ್ ಆರ್ ಮೆನಿ ಇಶ್ಯೂಸ್. ನಾನು ಐ ವಿಲ್ ಜಸ್ಟಿಫೈ ಮೈ ಆಕ್ಷನ್. ನಾ ಯಾಕೆ ಮಾಡ್ತೀವಿ? ಯಾಕಂದ್ರೆ ನಾವು 24 ತಾಸದಾಗ ನನಗೆ ಇವ್ರು ಪವರ್ ಕೊಟ್ಟಾರ ನಮ್ಮ ಜನರು. ಎವ್ರಿ ಮಿನಿಟ್ ಯುಟಿಲೈಸೇಷನ್ ಆಗ್ಬೇಕಂತ ನನ್ನ ಲೆಕ್ಕ. ಅವು ನಮಗೆ ಕೆಲಸ ಆಗಿಲ್ಲ, ನಮ್ಗೆ ಸ್ವಲ್ಪ ಇದು ನೋವಾಗ್ತದ. ನಾವು ಯಾವ ಇದಕ್ಕೆ ಇನ್ವಾಲ್ವ್ ಆಗಿಲ್ಲ. ಕ್ಷೇತ್ರ ಅಭಿವೃದ್ಧಿ